ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ತಗೊಳ್ಳೋಣ. ನಿಮಗೆ ನೀವೇ ನೋಡ್ಕೊಳ್ಳಿ. ಓಕೆ, ಎಂಥ ಸೈಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಈಗ ನೀವು ಸೈಟ್ ಮಧ್ಯದಲ್ಲಿ ನಿಂತ್ಕೊಂಡ್ರಿ. ಸೈಟ್ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ತೀರಾ. ಯಾವ ಕಡೆ ನೋಡ್ತೀರಾ? ಪೂರ್ವದ ಕಡೆ ನೋಡ್ತೀರಾ. ಯಾಕಂದ್ರೆ ಈ ಕಡೆ ಸೂರ್ಯ ಹುಟ್ಟೋನು ಅಂತ ತಿಳ್ಕೊಳ್ರಿ. ಈ ಸೂರ್ಯ ಹುಟ್ಟೋ ಕಡೆ ಒಂದು ಅಂದಾಜು ಒಂದು 100 ಮೀಟರ್ ದೂರ ಕಣ್ಣಾಕಿ. ಏನಾದರೂ ಡೌನ್ ಏನಾರು ಇದ್ದು ಪಶ್ಚಿಮ ಅವಾಗ ಎತ್ತರ ಇರುತ್ತೆ. ಹೋಗ್ತಾ 100 ಮೀಟರ್ ಎತ್ತರ ಇರುತ್ತೆ. ಆವಾಗ ಇದು ಪೂರ್ವ ಡೌನ್ ಆಯಿತು, ಪಶ್ಚಿಮ ಎತ್ತರ ಆಯಿತು. ಮೈಂಡಲ್ಲಿ ಇಟ್ಕೊಳ್ಳಿ. ನೋಟ್ ದಿಸ್ ಪಾಯಿಂಟ್. ನೆಕ್ಸ್ಟ್ ದಕ್ಷಿಣದ ಕಡೆ ನೋಡಿ, ಉತ್ತರದ ಕಡೆ ನೋಡಿ. ದಕ್ಷಿಣ ಏನಾದರೂ ಏರಿಯಾ ವಾಸ್ತುವಿನಲ್ಲೇನೆ ಎತ್ತರ ಇದ್ದು, ದಕ್ಷಿಣ ಹೋಗ್ತಾ 100 ಮೀಟರ್ ಎತ್ತರ ಇದ್ದು, ಉತ್ತರ ಏನಾದರೂ ಹೋಗ್ತಾ ಡೌನ್ ಇದ್ದರೆ, ಹೋಗ್ತಾ ಸ್ಲೋಪ್ ಅಂದರೆ ಒಂದು 3 ಅಡಿನೋ 4 ಅಡಿನೋ ಸ್ಲೋಪ್ ಇದ್ದರೆ ಆವಾಗ ಸೌತ್ ಎತ್ತರ ಇದ್ದು ಪಶ್ಚಿಮ ಎತ್ತರ ಇರುತ್ತೆ. ಇಂಥ ಏರಿಯಾ ವಾಸ್ತು ನೈಋತ್ಯ ಎತ್ತರ ಇದ್ದು ಈಶಾನ್ಯ ಡೌನ್ ಇರುತ್ತೆ. ಇದು ವಂಶ ಪುರುಷನಿಂದ ಏಳಿಗೆ ಆಗುತ್ತೆ. ಅರ್ಥ ಆಯ್ತಲ್ಲ? ಪುರುಷರಿಂದ ಏಳಿಗೆ ಆಗುತ್ತೆ. ಇದು ಹೇಗೆ ಪುರುಷ ಅಂತಂದಾಗ ಅಂಥದ್ರಲ್ಲೂ ಈಸ್ಟ್ ಫೇಸಿಂಗ್ ಇರಬೇಕು. ಇದು 100ಕ್ಕೆ 100 ಸತ್ಯ. 100ಕ್ಕೆ 100 ಸತ್ಯ. ಈ ಗಂಡು ಮಕ್ಕಳಿಂದ ಏಳಿಗೆ, ಹೆಂಗಸರಿಂದ ಏಳಿಗೆ ಅಲ್ಲ. ಇಂಥ ಜಾಗದಲ್ಲಿ ಗಂಡಸರು ಡಾಮಿನೇಟ್ ಆಗಿರ್ತಾರೆ, ಹೆವಿ ಡಾಮಿನೇಟ್ ಆಗಿರ್ತಾರೆ. ಗೊತ್ತಾಯ್ತಾ ಹೇಳೋದು? ಅದರಲ್ಲಿ ಡಿಗ್ರಿ ವೆರಿ ಇಂಪಾರ್ಟೆಂಟ್. ಅದು ಡಿಗ್ರಿ ಆಲ್ರೆಡಿ ಕೊಟ್ಟಿದ್ದೇನೆ. ಓಕೆ.